ಸಂಸತ್ ಅಧಿವೇಶನ 6 ದಿನ ನಡೆದಿದೆ. ನಡೆದಿಲ್ಲ ಹಂಗೆ ನೋಡಿದ್ರೆ, ಶುರುವಾಗಿ 6 ದಿನ ಆಯಿತು. 6 ದಿನ ಅಂದಾದೊಂದಿ ಗಲಾಟೆ ಗದ್ದಲನೆ. ಏನಂದ್ರೆ ಏನೂ ಚರ್ಚೆ ಆಗಿಲ್ಲ. ಇವತ್ತು 7ನೆಯ ದಿನ. ಇವತ್ತು ಚರ್ಚೆ ಅಂತ ಒಂದು ಶುರುವಾಯಿತು. ನೆನ್ನೆನೇ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ವಿಪಕ್ಷಗಳ ನಾಯಕರನ್ನು ಕರೆದು ಕೂಡಿಸಿಕೊಂಡು ಅವರ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸಿ ಒಂದು ಕನ್ಸೆನ್ಸಸ್ ಕ್ರಿಯೇಟ್ ಮಾಡಿದರು. ಆ ಲೆಕ್ಕಾಚಾರದ ಮೇಲೆ ಇವತ್ತು ಚರ್ಚೆ ಶುರುವಾಯಿತು. ಚರ್ಚೆ ಸರ್ಕಾರ 2024ರಲ್ಲೇ ಒಂದು ಕಾನೂನು ತಂದಿತ್ತು, ಸಾರ್ವಜನಿಕ ಪರೀಕ್ಷಾ ಅಕ್ರಮ ತಡೆ ಮಸೂದೆ ಕಾನೂನು ಆಗಿತ್ತವಾಗ. ಅದು ತುಂಬ ವೀಕ್ ಇದೆ. ಅದರಿಂದ ಕ್ವಶನ್ ಪೇಪರ್ ಲೀಕ್ನಂಥ ಪರೀಕ್ಷಾ ಅಕ್ರಮಗಳನ್ನು ನಿಲ್ಲಿಸೋದಕ್ಕಾಗ್ತಾ ಇಲ್ಲ. ಆ ಕಾನೂನಿಗೆ ಮತ್ತಷ್ಟು ಬಲ ತುಂಬಬೇಕು ಅಂತ ತಿದ್ದುಪಡಿ ಮಾಡಿದ್ದಾರೆ. ಆ ಮಸೂದೆಯ ಮೇಲಿನ ಚರ್ಚೆ ಅಂತೂ ಇಂತೂ ಶುರುವಾಯಿತು. ಜಿತೇಂದ್ರ ಸಿಂಗ್, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಿದ್ರು. ಅವರೇ ಮಾತಾಡಿದ್ರು, ಕೇಳಿಸ್ಕೊಳ್ಳಿ ಒಮ್ಮೆ. This bill which was introduced yesterday is in fact an amendment to the earlier bill, Public Examinations Prevention of Unfair Means Act 2024, which was also brought by this government, and not only brought, it was perhaps the first of its kind in the history of independent India. The earlier bill and the amendment today are in a way a reaffirmation of this government's deep commitment to safeguard the welfare of the students and the youth of this country. And at the same time, it is also a reiteration of Prime Minister Modi ji's resolve not to allow anyone to compromise with the future of the children of Mother India. And therefore, this bill can be described in a way as a milestone legislation in the history of Indian Parliament. Examinations को लेकर के तरह तरह की वारदातें होती रही या पेपर लीक भी होता रहा. ये केवल किसी एक प्रदेश या एक प्रांत तक सीमित नहीं रहा. ऐसा पहले भी होता था. अलग अलग पार्टियों की सरकारें रही, अलग अलग प्रदेश रहे. सूची लंबी है, लेकिन केवल याददाश्त ताज़ा करवाने के लिए. So it is on record 2009 रेलवे रिक्रूटमेंट बोर्ड का एग्जामिनेशन, वो भी इन्हीं कारणों से, लेकिन शायद उस समय उस तरह की कार्रवाई नहीं की गई जिस तरह की अब प्रस्तावित की जा रही है. 2011, I'll go on and on, the list is very long then. 2011 All India Engineering Entrance Examination. 2012 AIIMS New Delhi Entrance Paper Leak. 2013 Maharashtra Secondary Certificate Examination. 2010 B.Ed Entrance Examination Uttar Pradesh. 2012 Tamil Nadu Public Service Commission. I can go on till you are satiated. 2009 West Bengal Joint Entrance Exam. It was realized by this government that we need to have an exclusive legislation that any person or persons involved will be liable to a punishment not less than 3 to 5 years and a fine up to 10 lakh. आज ये जो amendment लाया जा रहा है, इसके तहत the same duration of imprisonment has been made not less than 5 to 10 years and fine up to 50 lakh. तो सर्विस प्रोवाइडर के लिए सजा पहले भी काफी मजबूत थी. देयर वाज फाइन अप टू 1 करोड़ इन दी 24 एक्ट. उसको बढ़ा करके अब 5 करोड़ किया जा रहा है. ಈ ಕಾನೂನಲ್ಲಿ ಏನೇನಿದೆ ಅಂತ ಇಷ್ಟು ದಿವಸ ಹೇಳ್ತಾ ಬಂದ್ವಲ್ಲ, ಒಂದೆರಡು ಪಾಯಿಂಟ್ ಮಿಸ್ ಆಗಿತ್ತು ಆ್ಯಕ್ಚುಲಿ. ಹಳೆ ಕಾನೂನಲ್ಲಿ 3 ರಿಂದ 5 ವರ್ಷ ಜೈಲು ಶಿಕ್ಷೆ ಇತ್ತು, ಈಗ 5 ರಿಂದ 10 ವರ್ಷ ತನಕ ಜೈಲು ಶಿಕ್ಷೆ ಆಗಿದೆ. ಮುಂಚೆ 10 ಲಕ್ಷ ದಂಡ ಇತ್ತು, ಈಗ 50 ಲಕ್ಷ ದಂಡ ಆಗಿದೆ. ಒಬ್ಬ ವ್ಯಕ್ತಿ ಪರೀಕ್ಷಾ ಅಕ್ರಮ ಮಾಡಿದ್ರು, ಒಬ್ಬ ವ್ಯಕ್ತಿ ಕ್ವಶನ್ ಪೇಪರ್ ಲೀಕ್ ಮಾಡಿದರೆ. ಹಳೆ ಕಾನೂನಲ್ಲಿ ಇಷ್ಟೇ ತಿಂಗಳಲ್ಲಿ ಇಷ್ಟೇ ವರ್ಷಗಳಲ್ಲಿ ವಿಚಾರಣೆ ಮುಗಿಬೇಕು ಆ ಥರದ್ದೇನು ಇರಲಿಲ್ಲ. ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಆಗಿದೆ. ಮುಂಚೆ ರೆಗ್ಯುಲರ್ ಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೀತಾ ಇತ್ತು.
ಎಷ್ಟಾರು ವರ್ಷ ಎಳ್ಕೊಂಡು ಹೋಗಬಹುದಾಗಿತ್ತು. ಈಗ 3 ತಿಂಗಳಲ್ಲಿ ಜಡ್ಜ್ಮೆಂಟ್ ಬರಲೇಬೇಕು. ಮಿಸ್ ಆಗಿದ್ದ ಪಾಯಿಂಟು, ಒಂದು ವೇಳೆ ಎಜುಕೇಷನಲ್ ಇನ್ಸ್ಟಿಟ್ಯೂಟೇ ಇದರಲ್ಲಿ ಭಾಗಿಯಾಗಿದ್ದರೆ ಆಗ್ತಾವಲ್ಲ ನಮ್ಮಲ್ಲಿ. ಎಷ್ಟು ಉದಾಹರಣೆ ಹೇಳಲಿ ನಾನು. ಯಾವುದೋ ಕಾಲೇಜ್ ಇರುತ್ತೆ, ಯಾರೋ ಪ್ರಭಾವಿಯ ಕಾಲೇಜ್ ಇರುತ್ತೆ, ಕ್ವಶನ್ ಪೇಪರ್ ಕೊಟ್ಟು ಬಾಗಿಲು ಹಾಕಿ ಒಳಗೆ ಮಾಸ್ ಕಾಪಿ ಮಾಡಿಸ್ತಾರೆ. ಅನೇಕ ಸಲ ಸುದ್ದಿಗಳು ಬಂದಿದ್ದಾವೆ ಅದರ ಬಗ್ಗೆ. ಅದರ ಮೇಲೂ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ಇತ್ತು. ಎಷ್ಟು ಕ್ರಮಗಳಾಗಿದ್ದಾವೆ ಅನ್ನೋದನ್ನು ಸರ್ಕಾರ ಹೇಳಬೇಕು. ಶಿಕ್ಷಣ ಸಂಸ್ಥೆ ಅಕ್ರಮ ಎಸಗಿದ್ರೆ 1 ಕೋಟಿ ದಂಡ, 4 ವರ್ಷ ಆ ಶಿಕ್ಷಣ ಸಂಸ್ಥೆಗೆ ನಿಷೇಧ ವಿಧಿಸೋದಕ್ಕೆ ಅವಕಾಶ ಇತ್ತು ಮೊದಲು. ಈಗ ಅದನ್ನು 5 ಕೋಟಿಯ ತನಕ ದಂಡ, 8 ವರ್ಷ ನಿಷೇಧ ವಿಧಿಸುವುದಕ್ಕೆ ಹೊಸ ಕಾನೂನು ಅವಕಾಶ ಕಲ್ಪಿಸ್ತಾ ಇದೆ. ತನಿಖೆ ಮುಂಚೆ ಸೆಂಟ್ರಲ್ ಏಜೆನ್ಸಿ ಮಾಡ್ತಾ ಇತ್ತು, ಈಗ ಸ್ಪೆಷಲ್ ಟಾಸ್ಕ್ ಫೋರ್ಸ್ನವ್ರು ಮಾಡ್ತಾರೆ. ಹಳೆ ಕಾನೂನಿನ ಪ್ರಕಾರ ಸಂಘಟಿತ ಅಪರಾಧ, ಒಬ್ಬರಿಗಿಂತ ಹೆಚ್ಚು ಜನ ಸೇರಿಕೊಂಡು ಈ ಅಪರಾಧದಲ್ಲಿ ಭಾಗಿಯಾಗಿದ್ದರೆ 5ರಿಂದ 10 ವರ್ಷ ಶಿಕ್ಷೆ ಇತ್ತು. ಈಗ 7 ವರ್ಷ ಮಿನಿಮಮ್ ಮಾಡಿದ್ದಾರೆ. ಅಪ್ ಟು 10 ಇಯರ್ಸ್ ಶಿಕ್ಷೆ. ಮುಂಚೆ 1 ಕೋಟಿ ದಂಡ ಇತ್ತು, ಈಗ 10 ಕೋಟಿಯ ತನಕ ಅದರ ದಂಡ ಆಗಿದೆ. ಈ ಕಾನೂನಿನ ಮೇಲೆ ಒಟ್ಟು 8 ತಾಸು ಚರ್ಚೆ ನಡೆಯೋದು ಅಂತಾಗಿದೆ. ಮುಂಚೆ 6 ತಾಸು ಅಂತಿತ್ತು. ವಿರೋಧ ಪಕ್ಷದವರು 6 ತಾಸು ಸಾಲೋದಿಲ್ಲ, ಇನ್ನೊಂದು 2 ತಾಸು ಎಕ್ಸ್ಟ್ರಾ ಬೇಕು ಅಂದಿದ್ದಕ್ಕೆ ಸರ್ಕಾರ ಅದಕ್ಕೂ ಒಪ್ಕೊಂಡಿದೆ. ಪ್ರಿಯಾಂಕಾ ಗಾಂಧಿ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜು, ಪೆಲೆಟ್ ಗನ್ ಬಳಕೆ, ಬಿಹಾರದ ಕೇಸ್ ತೋರಿಸಿದ್ವಿ ನಾವು ನಿಮಗೆ. ಗಲಭೆ ನಿಯಂತ್ರಣಕ್ಕೆ AK-47 ಬಳಕೆಯಾಗಿದೆ, ಫೈರೇ ಮಾಡಿದ್ದಾರೆ. ಇದರ ಬಗ್ಗೆ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಉತ್ತರ ಕೊಡಬೇಕು. ಅವರ ಆದೇಶದ ಮೇರೆಗೆ ಇದು ನಡೀತಾ? ಪ್ರಿಯಾಂಕಾ ಗಾಂಧಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. मैं आपके द्वारा आदरणीय प्रधानमंत्री महोदय जी और आदरणीय गृह मंत्री महोदय जी से पूछना चाहती हूं कि क्या जरूरत थी एक मासूम बच्ची पर इस तरह दमन करने की? क्या जरूरत थी उन छात्रों पर आंसू गैस चलवाने की, उन पर लाठियां बरसाने की, उन पर वाटर कैनन्स चलवाने की? क्या जरूरत थी उन नौजवान लड़कियों को जलील करते हुए उनके कपड़े फाड़ने की, उनको बेरहमी से गंदी तरह पिटवाने की? देश के युवाओं पर पैलेट गन्स और AK-47 चलवाने की क्या आवश्यकता थी? क्या वे आतंकवादी थे? क्या आतंकवादी हैं? टेररिस्ट हैं? हाँ, कांग्रेस बोल रही है। हाँ, कांग्रेस बोल रही है। जवाब दीजिए, जवाब दीजिए। कांग्रेस बोल रही है, जवाब मांग रही है, जवाब दीजिए। कौन जवाब देगा? गृह मंत्री जी जवाब देंगे। किसने ऑर्डर दिया? किसने ऑर्डर दिया पैलेट गन्स चलाने के लिए? किसने ऑर्डर दिया? आपके माध्यम से मैं पूछती हूं अध्यक्ष महोदय, किसने ऑर्डर दिया? प्रधानमंत्री जी ने दिया? गृह मंत्री जी ने दिया? जवाब देंगे? पूरा देश पूछ रहा है, सिर्फ कांग्रेस पार्टी नहीं पूछ रही है, पूरा देश पूछ रहा है। अध्यक्ष महोदय, देश के माता पिता पूछ रहे हैं, छात्र पूछ रहे हैं, अध्यापक पूछ रहे हैं, पूरा देश आज ये पूछ रहा है। और आपकी जिम्मेदारी बनती है कि आप इस सवाल का जवाब दें। क्यों डरते हैं आप इस देश के नौजवानों से? क्यों डरते हैं आप इस देश की बुलंद आवाज से? और उस आवाज को दबाने का हक आपको किसने दिया है? ಇನ್ನೊಂದು ವಿಷಯ, ಇವತ್ತು ಪಾರ್ಲಿಮೆಂಟ್ನಲ್ಲಿ ಜೋರು ಚರ್ಚೆ ಆಗಿದೆ, ಪಾರ್ಲಿಮೆಂಟಿನ ಒಳಗೂ ಹೊರಗೂ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ಶಿಕ್ಷಣ ಇಲಾಖೆಯ ಹೊಣೆಗಾರಿಕೆಯನ್ನು ಪ್ರಹ್ಲಾದ ಜೋಶಿ ಅವರಿಗೆ ವಹಿಸಲಾಗಿದೆ. ಅವರು ಈ ಹಿಂದೆ ಗುಜರಾತ್ನಲ್ಲಿ ನಡೆದ ಬಿಲ್ಕಿಸ್ ಬಾನು ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಲ್ಲಿ ಆರೋಪಿಗಳ ಬಿಡುಗಡೆಯನ್ನು ಸಮರ್ಥಿಸಿದ್ರಂತೆ. ಆರೋಪಿಗಳ ಬಿಡುಗಡೆಯನ್ನು ಸಮರ್ಥನೆ ಮಾಡಿದ್ರಂತವರು. ಅದನ್ನು ಎಂಥ ಮನುಷ್ಯನಿಗೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಕೊಟ್ರಿ ಅಂತ ವಿರೋಧ ಪಕ್ಷದವರು ಕೇಳ್ತಾ ಇರೋದು. ಪ್ರಹ್ಲಾದ್ ಜೋಶಿ ಅವರು ಭಯಂಕರ ಅಫೆಂಡ್ ಆದರು. ಇದಕ್ಕೆ ನೀವು ಸಾಕ್ಷಿ ಕೊಡಿ, ಇಲ್ಲದೇ ಇದ್ದರೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಬೇಕಾಗತ್ತೆ ಅಂತಂದರು. ಪ್ರಹ್ಲಾದ್ ಜೋಶಿ ಅವರ ಸಮರ್ಥನೆಗೆ ಕಿರಣ್ ರಿಜಿಜು ಬಂದರು. ಚಾರಿತ್ರ್ಯ ವಧೆ ಮಾಡೋದಕ್ಕೆ ನಿಂತ್ಕೊಂಡಿದ್ದೀರಿ ನೀವು ಅಂತ. ಆ ಒಟ್ಟಾರೆ ಗಲಾಟೆ ಏನಿತ್ತು ನೋಡಿ ಒಂದು ಸಲ.
प्रधानमंत्री महोदय जी ने नया शिक्षा मंत्री चुना। एक ऐसे व्यक्ति को इस पद पर आसीन किया जिसने एक गर्भवती महिला के बलात्कारियों की रिहाई पर अपनी सहमति व्यक्त की, खुशी जताई। देश की करोड़ों लड़कियों को प्रधानमंत्री जी ने इससे क्या संदेश दिया? सर, अखबारों में है, अखबार में नहीं। अध्यक्ष महोदय जी, जो श्रीमती प्रियंका वाड्रा गांधी जी बोल रही थी, लेकिन जो अभी अभी हमारे वर्तमान नए शिक्षा मंत्री को जो उन्होंने टिप्पणी की, कैरेक्टर असैसिनेशन है एक तरीके से संसद में, और इस तरीके के भाषा हम उम्मीद नहीं करते हैं। मैं इसमें प्रहलाद जोशी जी ने भी खुद कहा है, एक तो उन्होंने प्रिया जी ने जो गलत बात कही है रिकॉर्ड पे, उसको रिकॉर्ड से हटा दिया जाए। दूसरा, इस तरह का भाषा का इस्तेमाल ना करें। सर, जो प्रहलाद जोशी जी ने बिल्किस बानो के बलात्कारियों की रिहाई पर जो बयान दिए, उसका प्रमाण मैं आपको दे दूंगी, मैं भेज दूंगी। मैं ऑथेंटिकेट करूंगा। ऑथेंटिकेट करने दो सर, उनको ऑथेंटिकेट करने के लिए कहिए, ऑथेंटिकेट करने कहिए उनको। प्रियंका जी को ऑथेंटिक करना चाहिए, ऑथेंटिकेट करना चाहिए। और जो मिस इन्फॉर्मेशन कर रहे हैं, नहीं तो मिस इन्फॉर्मेशन के लिए कार्रवाई करना चाहिए सर। ये क्या कुछ भी बोल के चल सकते हैं क्या? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟ ನಂತರ ಮೊದಲನೆಯ ಸಲ ಏನು ಪಾರ್ಲಿಮೆಂಟಿಗೆ ಬಂದ್ರಲ್ಲ, ಆವಾಗ ಬಿ ಜೆ ಪಿಯ ಸದಸ್ಯರುಗಳು ಅವರನ್ನು ಸ್ವಾಗತಿಸಿದರು, ಒಂದು ರೀತಿ ಸನ್ಮಾನಿಸುವ ರೀತಿಯಲ್ಲಿ ಸ್ವಾಗತಿಸಿದರು. ಅದಕ್ಕೆ ಪ್ರಿಯಾಂಕಾ ಗಾಂಧಿ ಅವರ ಅಬ್ಜೆಕ್ಷನ್ ಅಂದಂಗೆ ಈ ಬಿಲ್ಕಿಸ್ ಬಾನು ಅತ್ಯಾಚಾರಿಗಳ ಬಿಡುಗಡೆಯನ್ನು ಸಮರ್ಥಿಸಿದ್ದಕ್ಕೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ. ಅದನ್ನೊಂದು ಸಲ ಕೇಳಿಸ್ಕೊಳ್ಳಿ. After all these young people were protesting about the education system, And so many girls, and so many girls are protesting, they've been beaten, they've been thrashed. The BJP puts a man who is a defender of rapists. That's the most filthy type of man. There can be no filthier man than somebody who says that rapists need protection. That is the education minister of India today. It's strange. It's a strange reaction from the Prime Minister that there are so many people in his cabinet. He could have chosen any one of them, but he chooses a person who protects rapists. It's quite amazing. After all these young people were protesting about the education system, and so many girls, and so many girls are protesting, they've been beaten, they've been thrashed. The BJP puts a man who is a defender of rapists. That's the most filthy type of man. There can be no filthier man than somebody who says that rapists need protection. That is the education minister of India today. It's strange. It's a strange reaction from the Prime Minister that there are so many people in his cabinet. He could have chosen any one of them, but he chooses a person who protects rapists. It's quite amazing. ಫಿಲ್ದಿ ಮ್ಯಾನ್ ಅಂದರು ರಾಹುಲ್ ಗಾಂಧಿ ಅವರು. ಅಸಹ್ಯ ಕೊಳಕು ಮನುಷ್ಯ ಅಂತ ಅರ್ಥ ಅದರದ್ದು. ಅವರು ಸ್ಪೆಸಿಫಿಕ್ ಸೆಂಟೆನ್ಸ್ ಬಳಸ್ತಾರೆ. ಪ್ರಹ್ಲಾದ್ ಜೋಶಿ ಅವರು ರೇಪಿಸ್ಟ್ಸ್ ನೀಡ್ ಪ್ರೊಟೆಕ್ಷನ್ ಅಂತ ಹೇಳಿದರು ಅಂತ. ಅತ್ಯಾಚಾರಿಗಳಿಗೆ ರಕ್ಷಣೆಯ ಅವಶ್ಯಕತೆ ಇದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ಅಂತ ರಾಹುಲ್ ಗಾಂಧಿ ಹೇಳೋದು. ನಾವು ಹುಡುಕಿದ್ವಿ ಪ್ರಹ್ಲಾದ್ ಜೋಶಿ ಅವರು ಆ ಥರದ್ದು ಯಾವ ಹೇಳಿಕೆ ಇದೆ ಅಂತ. ಇಂಡಿಯನ್ ಎಕ್ಸ್‌ಪ್ರೆಸ್ನವರು ಬಿಲ್ಕಿಸ್ ಬಾನು ಅತ್ಯಾಚಾರ ಪ್ರಕರಣದ ಆರೋಪಿಗಳ ಬಿಡುಗಡೆಯ ಬಗ್ಗೆ ಪ್ರತಿಕ್ರಿಯೆ ಕೇಳೋದಕ್ಕೆ ಫೋನ್ ಮಾಡಿದ್ರಂತೆ ಪ್ರಹ್ಲಾದ್ ಜೋಶಿ ಅವರಿಗೆ. ಇದರಲ್ಲಿರೋದಿದು. ಈ ಬಿಡುಗಡೆ 2002ರ ಬಿಲ್ಕಿಸ್ ಬಾನು ಗ್ಯಾಂಗ್ ರೇಪ್ ಕೇಸ್ನಲ್ಲಿ 11 ಜನ ಆರೋಪಿಗಳು ಅವಧಿಪೂರ್ವ ಬಿಡುಗಡೆಗೊಂಡಿದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಆ್ಯಸ್ ಪರ್ ಲೀಗಲ್ ಪ್ರಾವಿಷನ್ ಅಂತ ಹೇಳಿದ್ರಂತವ್ರು. ಆ್ಯಸ್ ಪರ್ ಲೀಗಲ್ ಪ್ರಾವಿಷನ್,
ಕಾನೂನಿನಲ್ಲಿರುವ ಅವಕಾಶಗಳ ಪ್ರಕಾರ ಬಿಡುಗಡೆಯಾಗಿರುತ್ತೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರಂತೆ. ರಾಹುಲ್ ಗಾಂಧಿ ಅವರು ಹೇಳಿದ್ರು ರೇಪಿಸ್ಟ್ ನೀಡ್ಸ್ ಪ್ರೊಟೆಕ್ಷನ್ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರಂತ. ಪ್ರಹ್ಲಾದ್ ಜೋಶಿ ಅವರು ಮಾನನಷ್ಟ ಮೊಕದ್ದಮೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಗಲೇ ಹೇಳ್ತಾ ಇದ್ದೆ ನಾನು, ಧರ್ಮೇಂದ್ರ ಪ್ರಧಾನ್ ಅವರನ್ನು ಸ್ವಾಗತಿಸಿದ ರೀತಿಯ ಬಗ್ಗೆ ಪ್ರಿಯಾಂಕಾ ಗಾಂಧಿಯವರ ಅಬ್ಜೆಕ್ಷನ್. ಸನ್ಮಾನಿಸುವ ರೀತಿಯಲ್ಲಿ ಸ್ವಾಗತಿಸಿದರು ಅವರನ್ನು BJP सदस्यरुಗಳು. ಕೇಳಿಸ್ಕೊಳ್ಳಿ. आपको नहीं लगता कि शर्मनाक है किन परिस्थितियों ने इन्होंने इस्तीफा दिया और फिर उनका यहाँ पे स्वागत हो रहा है जैसे कोई सुपरस्टार का आगमन हो रहा है? इस सरकार में कोई विश्वास नहीं कर सकता. आज भी स्टूडेंट्स को परेशान किया जा रहा है. मैंने देखा कुछ इंस्टाग्राम के हैंडल जिसमें लड़कियों की फोटो चिपका रहे, मतलब पोस्ट किए हुए और कहा है कि इन लोगों ने ऐसा ऐसा किया. ये क्या बात है? या तो आप बातचीत कर रहे हैं या आप इस समस्या को सुलझाना चाहते हैं या फिर सब स्टूडेंट्स के आप पीछे पड़े हुए हैं और आप उनको दबाना चाहते हैं. अभी भी 7ನೆಯ ದಿನದ ಅಧಿವೇಶನದಲ್ಲಿ ಅಂತೂ ಇಂತೂ ಚರ್ಚೆ ಅನ್ನೋದು ಶುರುವಾಗಿದೆ. ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದನ್ನು ಹೇಳ್ತಾ ಇದ್ದೆ. ಬರೀ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದೇ ಹೇಳಿದ್ದಾಯಿತು. ಅಖಿಲೇಶ್ ಯಾದವ್ ಅವರು ಮಾತಾಡಿದ್ದಾರೆ. ದೇವಸ್ಥಾನದ ಬಾಗಿಲಿನಿಂದಾನೇ ದುಡ್ಡು ತಗೊಂಡು ಹೋದ್ರೆ ನಿಲ್ಲಿಸೋದಕ್ಕಾಗಿಲ್ಲ, ಕ್ವಶನ್ ಪೇಪರ್ ಲೀಕ್ ನಿಮ್ಮ ಕೈಯಲ್ಲೇ ನಿಲ್ಲಿಸೋಕ್ಕಾಗತ್ತೆ ಅಂತ ಅವರ ಪ್ರಶ್ನೆ. ಕೇಳಿಸ್ಕೊಳ್ಳಿ ಒಮ್ಮೆ. मंत्री जी लौटे हैं, मंत्री नहीं रहे, उसके बाद सदन के बाहर उनका स्वागत किया गया. अध्यक्ष महोदय, जो स्वागत हुआ उसके लिए हमें कोई शिकायत नहीं है, लेकिन माननीय सदस्यों को कितनी बड़ी राहत मिली होगी, कितने बड़े संकट से बचाया उन्होंने. एक प्रधान जी को हटा करके प्रधानमंत्री बचा लिया आपने. और ऐसा अध्यक्ष महोदय आंदोलन किसी ने नहीं देखा जिस आंदोलन में नई पीढ़ी के लोग, कम उम्र के लोग निकल करके आ गए और जो नारे दिए गए. ये सरकार पिछले कई वर्षों से नकारात्मक प्रचार पर टिकी हुई थी, नकारात्मक राजनीति करती थी और न जाने कितने हजार करोड़ रुपए खर्च किए होंगे सरकार ने नकारात्मक राजनीति के लिए. लेकिन नई पीढ़ी को मैं बधाई देना चाहता हूं, उनके मनोबल को और उनकी एकता को. और और अध्यक्ष महोदय, जो लोग चढ़ावा चोरी नहीं बचा पाए वो पेपर लीक कैसे बचा पाएंगे? जो भगवान के दरबार से दान गायब हो गया, दान चला गया, वो लोग पेपर लीक बचाएंगे? किस कानून को, जो कानून पहले बनाया उसी कानून का संशोधन करके लेकर आए हैं? किसकी आंखों में आप धूल झोंक रहे हैं? और अगर कानून से बच रहा होता तो भाजपा की 10 साल की सरकार में 20 परीक्षाएं कैसे लीक हो गई? ಉಳಿದವರೆಲ್ಲ ಮಾತಾಡಿದ್ದು ಒಂದೇ ಸಲಕ್ಕೆ ಹೇಳಿ ಮುಗಿಸ್ಬಿಡೋಣ. KC ವೇಣುಗೋಪಾಲ್ ಅವರು ಮಾತಾಡಿದ್ರು, ಕಾಂಗ್ರೆಸ್ನ ಸಂಸದರು. ಸರ್ಕಾರ ಹೇಳ್ತಾ ಇದೆ ಇದು ಅಷ್ಟು ದೊಡ್ಡ ಮಸೂದೆ, ಈ ಕಾಯ್ದೆಯಿಂದ ಹಂಗೆ ಚೇಂಜ್ ಆಗುತ್ತೆ, ಹಿಂಗೆ ಚೇಂಜ್ ಆಗುತ್ತೆ ಅಂತ. ಇಷ್ಟೆಲ್ಲ ನಡೀತಾ ಇದ್ರು, ಪ್ರಧಾನಮಂತ್ರಿಗಳೇ ಸದನದಲ್ಲಿಲ್ಲ, ಗೃಹ ಸಚಿವರು ಕೂಡ ಸದನದಲ್ಲಿಲ್ಲ ಅಂತ. ಕಿರಣ್ ರಿಜಿಜು ಅವರು 6 ತಾಸು ಅಂತ ಮೊದಲು ಕೇಳಿದ್ರಿ, ಈಗ 8 ತಾಸು ಅಂತ ಇದ್ದೀರಿ. ಆಗಲಿ 8 ತಾಸು ಚರ್ಚೆ ಮಾಡ್ತೀವಿ, 10 ತಾಸು ಬೇಕಿದ್ರೆ 10 ತಾಸು ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಕಿರಣ್ ರಿಜಿಜು ಅವರಂದರು. ಅಭಿಷೇಕ್ ಬ್ಯಾನರ್ಜಿ ಮಾತಾಡಿದ್ರು. ಅಭಿಷೇಕ್ ಬ್ಯಾನರ್ಜಿ ಕರ್ನಾಟಕದ ಜನರಿಗೆ ಪಶ್ಚಿಮ ಬಂಗಾಳದ ಬೆಳವಣಿಗೆಗಳನ್ನು ಹೇಳಿ ಹೇಳಿ ಪರಿಚಿತವಾಗಿರುವ ಹೆಸರು. ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರು ಮಾತಾಡಿದ್ರು. ಸರ್ಕಾರದ ವಿರುದ್ಧ ವಾಗ್ದಾಳಿ. ಗೌರವ್ ಗೊಗೊಯ್ ಮಾತಾಡಿದ್ರು. 2024ರಲ್ಲಿ ಕಾನೂನು ತಂದಾಗಲೂ ಇದು ಗೇಮ್ ಚೇಂಜರು, ಇದರಿಂದಾಗಿ ಪರೀಕ್ಷಾ ಕ್ರಮಗಳೆಲ್ಲ ನಿಂತು ಬಿಡ್ತವೆ ಅಂದರು. ಏನಾಯ್ತು ಆ ಕಾನೂನಿನಿಂದ? ಈ ಕಾನೂನು ಕಾಸ್ಮೆಟಿಕ್ ಚೇಂಜ್ ಮಾತ್ರ ಅಂದರು. ಕೇಳಿಸ್ಕೊಳ್ಳಿ. This important piece of legislation has brought to address the concern of the students of this country and youth of this country. Such an important bill, Honorable Prime Minister is not there, Home Minister is not there. So before starting the bill, we need a clarification from the government. पर रखे जाने वाले कि इस विधायक पे 6 घंटे का आप टाइम देना चाहते हैं, फिर भी आप सदन के नेता सब मिलकर के बात कीजिए. आपने वहां से एक निर्देशन दिया था. फिर मैंने सब पार्टी के नेताओं से बातचीत किया. आज कांग्रेस के चीफ विप और समाजवादी के हमें चीफ विप और DMK के, उसके बाद में
एसपी शरद पवार जी का एनसीपी पार्टी सबसे हमने बात किया, तो सबने कहा कि ठीक है 6 घंटे को हम 2 घंटे बढ़ा करके 8 घंटे हम चर्चा करेंगे। ये एग्रीमेंट हुआ, सब थे हम लोग। फिर उसके बाद नहीं, फिर अभी मैंने एक मिनट मैं सदन में कहता हूं वेणुगोपाल जी, अगर आप 2 घंटा एक्स्ट्रा चाहिए, सरकार कोई आपत्ति नहीं रखता है, एक बार मिलकर के तय कर लेंगे। अभी स्पीकर साहब ने कह दिया हम और 1 घंटा बढ़ाने में हमारे कोई आपत्ति नहीं है सरकार। आप कितने आप बता दें कितने घंटे की बात करना चाहते हैं? नहीं, इसलिए मैंने क्रमवार बोला। पहले आपने 6 घंटे बोला, फिर बाद में 8 घंटे बोला। 8 घंटे के बाद भी और भी समय चाहिए तो हम 10 घंटे के लिए तैयार हैं। This government has mastered one art. Whenever governance fails, they change the law. Whenever administration collapses, they increase punishment. Whenever institutions fail, they announce another committee. But governance is not done by headlines. Governance is measured by outcomes. So what is the outcome? So paper leak after leak, exam cancellation after exam cancellation, student pushed into depression, parents pushed into debt, dreams pushed into uncertainty. So the BJP government calls itself a government of New India. Sir, young India today ask only one question. If this is New India, why do our examination paper leaks? Sir, if this is our New India, why do our examination paper leaks with such remarkable consistency is the question I would like to ask, sir. Every year, the government promises a new system. Every year, students get the same old scandal. The names of examinations change. The names of victims change. और अभी हमने आदरणीय मंत्री जी के वक्तव्य सुना और उनके बात और इस संशोधन वाले बिल का विवरण पढ़ के साफ साफ पता चल जाता है कि ये सरकार शिक्षा विभाग को लेकर गंभीर नहीं है, सुधार नहीं लाना चाहती। ये सिर्फ एक दिखावा का बिल है, क्योंकि ये बिल एक संशोधन बिल है। आज से 2 साल पहले ये बिल लाया गया था, पब्लिक एग्जामिनेशंस प्रिवेंशन ऑफ अनफेयर एक्ट 2024। उस समय में भी एक यूजीसी ये नीट के 2024 के परीक्षा को लेकर पूरे देश भर में लोगों के मन में व्यापक चिंता थी। उस समय में भी इसी तरह आज जैसे मंत्री जी कह रहे हैं, सरकार ने इस बिल का इंट्रोडक्शन करते हुए ये कहा कि ये बहुत ही एक ऐतिहासिक कदम है, एक बहुत बड़ा कदम है और इससे शिक्षा विभाग सुधरेगा और इससे परीक्षा में जो पेपर लीक होते हैं अब नहीं होगा, अब किसी का साहस नहीं होगा। ऐसे कड़े दंड उस समय सरकार ने कहा कि 2024 के बिल में वो लाए हैं। तो जो 2024 के नीट यूजी पेपर लीक पे जो तहकीकात हुई, जो इन्वेस्टिगेशन हुआ, मैं पढ़ना चाहता हूं उसकी स्थिति आज क्या है कि जो 45 व्यक्ति थे जो चार्जशीट हुए थे नीट यूजी 2024 पेपर लीक के मामले में, 45 में से 44 को बेल मिल चुका है। ये है इनके ಗೌರವ್ ಗೊಗೊಯ್ ಎತ್ತಿದ ಪ್ರಶ್ನೆಗಳಿದೆಯಲ್ಲ, ವೆರಿ ರಿಲೆವೆಂಟ್. ಅದಕ್ಕೆ ಉತ್ತರ ಕೊಡ್ಬೇಕು ಸರ್ಕಾರ. ಕರೆಕ್ಟ್ ಅಲ್ಲ? 2024ರಲ್ಲಿ ಒಂದು ಕಾನೂನು ತಗೊಂಬಂದರು. ಈ ಕಾನೂನು ಕ್ವಶನ್ ಪೇಪರ್ ಲೀಕ್ ಮಾಡೋರ ಮೇಲೆ, ಪರೀಕ್ಷಾ ಅಕ್ರಮಗಳನ್ನು ಎಸಗುವವರ ಮೇಲೆ ಮರ್ಮಾಘಾತ ಎಸಗಿಬಿಡುತ್ತೆ ಅಂದರು. ಏನು ಎಸಗಿತು ಮರ್ಮಾಘಾತ ಅಂತ ಕೇಳ್ತಾ ಇದ್ದಾರೆ ಅವರು. 2024ರ ನೀಟ್ PG ಪರೀಕ್ಷೆಯ ಕ್ವಶನ್ ಪೇಪರ್ ಲೀಕ್ ಮಾಡಿದ 45 ಜನ ಅರೆಸ್ಟ್ ಆಗಿದ್ದರು, 44 ಜನ ಈಗ ಬೇಲ್ ಮೇಲಿದ್ದಾರೆ ಅಂತ. 8 ತಾಸು ಚರ್ಚೆ ನಡೆಯುತ್ತಂತೆ. ಗೌರವ್ ಗೊಗೊಯ್ ಅವರ ಪ್ರಶ್ನೆಗೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅಂತ ನೋಡೋಣ. ಹಿಂಗೆ ಚರ್ಚೆಗಳು ನಡೆದ್ರೆ ಪಾರ್ಲಿಮೆಂಟ್ಗೊಂದು ತೂಕ. ನಾವು ಟ್ಯಾಕ್ಸ್ ಪೇಯರ್ಸ್ ಇದ್ದೀವಲ್ಲ, ನಾವು ಕೊಟ್ಟ ತೆರಿಗೆ ದುಡ್ಡಿನಲ್ಲಿ ನಡೀತಾ ಇರುತ್ತೆ. ಪರ್ ಮಿನಿಟ್ ಇಷ್ಟು ಲಕ್ಷ ಅಂತ ಖರ್ಚಾಗ್ತಾ ಇರುತ್ತೆ. ಹಿಂಗೆ ಚರ್ಚೆಗಳಾದಾಗ ನಮಗೂ ಒಂದು ಸಮಾಧಾನ ಆಗ್ತಪ್ಪ. ಏನೋ ನಾವು ಕೊಟ್ಟ ದುಡ್ಡಿನಲ್ಲಿ ಎಷ್ಟರ ಮಟ್ಟಿಗೆ ದೇಶಕ್ಕೆ ಉಪಯೋಗ ಆಗುತ್ತೋ ಅನ್ನೋದು ಆಮೇಲಿನ ಮಾತು. ಏನೋ ಒಂದು ಚರ್ಚೆನಾರು ಆಗ್ತಿದೆಯಲ್ಲ ಅಂತ. 6 ದಿವಸ ವೇಸ್ಟ್ ಆಗ್ಬಿಡ್ತು ನೋಡಿ, 6 ದಿವಸ ವೇಸ್ಟು.
ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮಾತಾಡಿದ್ರು, ಕನ್ನಡದಲ್ಲೇ ಮಾತಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆಯ ಚರ್ಚೆ ಮಾಡಬೇಕು ಅಂತ ದಿಲ್ಲಿಗೆ ಹೋದಾಗ ಈ CJP ಪ್ರೊಟೆಸ್ಟ್ ಜೋರಾಗ್ಬಿಟ್ಟಿತ್ತು. ಅವತ್ತೇ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಸದರುಗಳು ಪ್ರಧಾನಮಂತ್ರಿಗಳ ಮನೆಯ ಮುಂದೆ ಪ್ರತಿಭಟನೆ ಕೂತ್ಕೊಂಡಿದ್ರು. ಮುಖ್ಯಮಂತ್ರಿಗಳು ಹೆಂಗೂ ಹೋಗಿದ್ರಲ್ಲ, ಅವರು ಹೋಗಿ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಅದೇ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ರಾಹುಲ್ ಗಾಂಧಿಯವರು, ಅವರ ಮುಂದೆ ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರು, ಅವರ ಪಕ್ಕದಲ್ಲಿ ಕೇರಳದ ಮುಖ್ಯಮಂತ್ರಿ VD ಸತೀಶನ್ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ತೇಜಸ್ವಿ ಸೂರ್ಯ ಅವರು ಪ್ರಶ್ನೆ ಮಾಡಿದ್ರು, ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು ದೆಹಲಿಗೆ ಬಂದು ನೀಟ್ ಹೋರಾಟ ಮಾಡ್ತಾರೆ, ಕರ್ನಾಟಕದಲ್ಲಿ KPSC ಅಕ್ರಮದ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ, ಆ ವಿದ್ಯಾರ್ಥಿಗಳ ನೋವು ಡಿ ಕೆ ಶಿವಕುಮಾರ್ ಅವರಿಗೆ ಕಾಣಿಸೋದಿಲ್ವಾ? ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕದ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂದರು. ಕೇಳಿಸ್ಕೊಳ್ಳಿ. रखना चाहता हूं अध्यक्ष जी, आपके अनुमति से 2 वाक्य में कन्नड़ में बोलता हूं. ನಮ್ಮ ಮುಖ್ಯಮಂತ್ರಿಗಳು ಬೆಂಗಳೂರಿನಿಂದ ಡೆಲ್ಲಿಗೆ ಬಂದು ನೀಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯಿತು ಅಂತ ಇಲ್ಲಿ ಹೋರಾಟ ಮಾಡ್ತಾರೆ. ಕರ್ನಾಟಕದಲ್ಲಿ ಕಳೆದ 3 ವರ್ಷದಿಂದ KPSC ಯಲ್ಲಿ ಆಗಿರುವಂತ ಹಗರಣ, ಪ್ರತಿ ದಿವಸ ಸಾವಿರಾರು ಜನ ಯುವಕರು ಫ್ರೀಡಂ ಪಾರ್ಕ್ ಅಲ್ಲಿ ಕರ್ನಾಟಕದ ಮೂಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ನೋವು, ಅವರ ದರ್ದು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಮುಖ್ಯಮಂತ್ರಿಗಳೇ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, KPSC ಯಲ್ಲಿ ಒಂದು 10 ದಿವಸದ ಹಿಂದೆ KPSC ಯ ಚೇರ್ಮನ್ ಅನ್ನ ಗವರ್ನರ್ ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಅವರ ಮಕ್ಕಳನ್ನ, 2 ಹೆಣ್ಣು ಮಕ್ಕಳು ಅವರಿಗೆ, ಯಾರು KPSC ಚೇರ್ಮನ್ ಅವರಿಗೆ ಫೇಕ್ ಸರ್ಟಿಫಿಕೇಟ್ ಮಾಡಿ KPSC ಚೇರ್ಮನ್ ಅವರಿಗೆ ಕೆಲಸ ಕೊಡಿಸಿದ್ದಾರೆ. ಮೊನ್ನೆ ವೆಟರ್ನರಿ ಕಾಲೇಜ್ನಲ್ಲಿ ವೆಟರ್ನರಿ ಆಫೀಸರ್ಸ್ ಗಳದ್ದು ಎಕ್ಸಾಮ್ ನಲ್ಲಿ 80 ಲಕ್ಷ ರೂಪಾಯಿ ಪರ್ ಸೀಟಿಗೆ ಹರಾಜಾಕಿ KPSC ಇವತ್ತು ಸೀಟ್ ಕೊಟ್ಟಿದೆ. ಅಧ್ಯಕ್ಷರೇ, ಒಂದೇ ಒಂದು ನಿಮಿಷ. ನಮ್ಮ ತಂದೆ ಬೆಂಗಳೂರಿಗೆ ಚಿಕ್ಕಮಗಳೂರಿನಿಂದ ಬಂದಾಗ ತಲೆಯಲ್ಲಿ ಕೈಯಲ್ಲಿ ಕನಸು ಬಿಟ್ರೆ ಅವ್ರ ಕೈಯಲ್ಲಿ ಏನೂ ಇರಲಿಲ್ಲ. KPSC ಪರೀಕ್ಷೆ ಬರೆದು ಇವತ್ತು ಅವರು ಸರ್ಕಾರದಲ್ಲಿ ಅಧಿಕಾರಿ ಆದ್ರು. ಇವತ್ತು ಅವ್ರ ಮಗ, ನಾನು ಇವತ್ತು MP ಆಗಿ ಇಲ್ಲಿ ಬಂದಿದ್ದೀನಿ. ಎಷ್ಟೋ ಜನ KPSC ಎಕ್ಸಾಮ್ ನಲ್ಲಿ ಫೇಲ್ ಆಗಿರುವಂತ, ಅನ್ಯಾಯಕ್ಕೊಳಗಾಗಿರುವಂತವರ ಧ್ವನಿಯಾಗಿರೋದು ನನ್ನ ಕರ್ತವ್ಯ. ನಾನು ಅದನ್ನ ಇವತ್ತು ಮಾತಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತೀನಿ, ನ್ಯಾಯ ಅನ್ನೋದು 2 ವೇ ಸ್ಟ್ರೀಟ್. ಮುಖ್ಯಮಂತ್ರಿಗಳೇ, ಡೆಲ್ಲಿಲಿ ಬಂದು ನೀಟ್ ಪರೀಕ್ಷೆಯಲ್ಲಿ ನ್ಯಾಯ ನೀವು ಕೇಳ್ತೀರಿ ಅಂತಂದ್ರೆ ನಮ್ಮ KPSC ಇರುವಂತ ಪರೀಕ್ಷೆ ಇರುವಂತ ಮಕ್ಕಳಿಗೂ ಕೊಡ್ಬೇಕು. ಅಧ್ಯಕ್ಷ ಜಿ, ಸುದ್ದಿ ತುಂಬ ಜಾಸ್ತಿ ಇದೆ, ಫಾಸ್ಟಾಗಿ ಹೇಳ್ತಾ ಹೋಗ್ಬೇಡ. ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಬಂದಿತ್ತು. ಪೊಲೀಸ್ ದೌರ್ಜನ್ಯದ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರು ಹಾಕಿರುವಂಥ ಕೇಸ್ ಇದು. ನ್ಯಾಯ ಬೇಕು ಅಂತ ಇಂಟ್ರಡಕ್ಷನ್ನಲ್ಲೇ ಹೇಳಿದೆ. ಸುಪ್ರೀಂ ಕೋರ್ಟ್ ಬಹಳ ಸೆನ್ಸಿಟಿವ್ ಆಗಿ ಈ ಪ್ರಕರಣವನ್ನು ವಿಚಾರಣೆ ನಡೆಸುತ್ತೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಆಬ್ಸರ್ವೇಷನ್ನಲ್ಲಿ ಮಾಡಿದ ಕಮೆಂಟು, ಬಳಸಿದ ಶಬ್ದ ಕಾಕ್ರೋಚ್ ಜನತಾ ಪಾರ್ಟಿಯ ಜನನಕ್ಕೆ ಕಾರಣ ಆಯಿತು. ಅವರದ್ದೇ ಪೀಠದ ಮುಂದೆ ವಿಚಾರ ಬಂತು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದರು, ನ್ಯಾಯಮೂರ್ತಿ ಜೋಯ್ಮಲ್ ಬಾಕ್ಷಿ ಇದ್ದರು, ವಿ ಮೋಹನ್ ಮತ್ತೊಬ್ಬ ನ್ಯಾಯಮೂರ್ತಿ ಇರುವಂಥ 3 ಸದಸ್ಯ ಪೀಠದ ಮುಂದೆ ಈ ಪ್ರಕರಣ ಬಂತು. ವಿದ್ಯಾರ್ಥಿಗಳ ವಿರುದ್ಧ ದೌರ್ಜನ್ಯ ಆಗಿದೆ, ಪೊಲೀಸರು ಹಿಂಸಾಚಾರಕ್ಕೆ ಇಳಿದಿದ್ದಾರೆ, ಈಗ ಕೇಸ್ ಹಾಕಿ ಅವ್ರನ್ನ ಪೀಡನೆ ಮಾಡಲಾಗ್ತಾ ಇದೆ ಅಂತ. ಪ್ರತಿಭಟನಾಕಾರರ ಪರ 4 ಜನ ಸೀನಿಯರ್ ಕೌನ್ಸಿಲ್ಗಳಿದ್ದರು, ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ಗಳು. ಗೋಪಾಲ್ ಶಂಕರ್ ನಾರಾಯಣ್, ಪ್ರಶಾಂತ್ ಭೂಷಣ್, ಶಾದನ್ ಫರಾಸತ್ ಮತ್ತು ಶಾನ್ ದಿವಾನ್ ಇದ್ದರು. ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ಇದ್ದರು ತುಷಾರ್ ಮೆಹ್ತಾ ಅವರು. 3 ಸದಸ್ಯ ಪೀಠದ ಮುಂದೆ ಪ್ರಕರಣದ ವಿಚಾರಣೆ ಬಂತು. ಕೋರ್ಟ್ ಏನು ಹೇಳ್ತು? ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಭಾಗಿಯಾದವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದು ಬೇಡ. ಪ್ರತಿಭಟನೆಯಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ಕೈಗೊಳ್ಳೋದು ಬೇಡ. ಕ್ರಿಮಿನಲ್ ಹಿನ್ನೆಲೆ ಇಲ್ಲದ ಬಂಧಿತ ವಿದ್ಯಾರ್ಥಿಗಳನ್ನು ಬಿಡುಗಡೆ ಮಾಡಿ. ಯಾರ್ಯಾರನ್ನ ಅರೆಸ್ಟ್ ಮಾಡಿದಿರಲ್ಲ ಅವರ ಪೈಕಿ ಯಾವುದಾದರೂ ಹುಡುಗನಿಗೆ ಈ ಹಿಂದೆ ಕ್ರಿಮಿನಲ್ ಟ್ರ್ಯಾಕ್ ರೆಕಾರ್ಡ್ ಇಲ್ಲ ಅನ್ನೋದಿದ್ರೆ ಅವ್ರನ್ನ ಬಿಡುಗಡೆ ಮಾಡಬೇಕಂತೆ. ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವವರಿಗೆ ನ್ಯಾಯಾಲಯ ರಕ್ಷಣೆ ಕೊಡುವುದಿಲ್ಲ. ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳಬಾರದು. ವಿವಿಧ ರಾಜ್ಯಗಳಲ್ಲಿ ಬಂಧಿಸಿರುವ ಅಪ್ರಾಪ್ತರನ್ನು ತಕ್ಷಣ ಬಿಡುಗಡೆ ಮಾಡಿ. ವಿದ್ಯಾರ್ಥಿಗಳ ಪ್ರತಿಭಟನೆ, ಹಿಂಸಾಚಾರದ ಬಗ್ಗೆ ಸ್ವತಂತ್ರ ತನಿಖೆಯ ಅಗತ್ಯ ಇದೆ. ಸ್ವತಂತ್ರ ತನಿಖೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಮಿತಿಯನ್ನು ರಚಿಸಲು ಪ್ರಸ್ತಾಪ. ಪ್ರತಿಭಟನಾಕಾರರ ವೈಯಕ್ತಿಕ ದತ್ತಾಂಶ ಮತ್ತು ವಿವರಗಳನ್ನು ಪ್ರಕಟಿಸಬಾರದು. ಅಂದರೆ
ಅವರ ಡೀಟೇಲ್ಸನ್ನು ಹೊರಗಡೆ ಬಿಡಬೇಡಿ ಅಂತ ಪ್ರತಿಭಟನಾಕಾರರದ್ದು. ಬಿಹಾರ ಪೊಲೀಸರು ಎಷ್ಟು 270 ಜನರದೇನೋ ರಿಲೀಸ್ ಮಾಡಿದ್ದಾರೆ, ದೇ ಆರ್ ವಾಂಟೆಡ್ ಅಂತ. ಅತಿರೇಕದ ಕೃತ್ಯ ಎಸಗಿದ ಯಾರೇ ಆಗಲಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ನಿಗದಿಪಡಿಸಲಾದ ಪ್ರತಿಭಟನೆ ಪ್ರೋಟೋಕಾಲ್ನಲ್ಲಿ ಮಾರ್ಪಾಡು ಅಗತ್ಯ. ಪ್ರಜಾಪ್ರಭುತ್ವದಲ್ಲಿ ಇಂಥ ಪ್ರತಿಭಟನೆಗಳು ಖಂಡಿತ ಇದ್ದೇ ಇರುತ್ತವೆ. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಇದನ್ನು. ಇದೇ ಸಂದರ್ಭದಲ್ಲಿ ದಿಲ್ಲಿ ಪೊಲೀಸರು ಒಂದು ಡೇಟಾ ರಿಲೀಸ್ ಮಾಡಿದ್ದಾರೆ. ದೆಹಲಿಯಲ್ಲಿ ಜಂತರ್ ಮಂತರ್ನಿಂದ ಸಂಸತ್ ಭವನಕ್ಕೆ ಮುತ್ತಿಗೆ ಅಂತ ಹೊರಟರಲ್ಲ, ಹಿಂಸಾಚಾರ ಏನಾಯ್ತಲ್ಲ, ಆ ಸಂದರ್ಭದಲ್ಲಿ ಆ ಕ್ರೌಡ್ನಲ್ಲಿ 2873 ಕ್ರಿಮಿನಲ್ಗಳಿದ್ರಂತೆ. 2873 ಕ್ರಿಮಿನಲ್ಗಳು. ಮರ್ಡರ್, ರೇಪ್, ಡ್ರಗ್ ಪೆಡ್ಲಿಂಗ್, ಡಕಾಯತಿ ಕೇಸ್ಗಳಲ್ಲಿ ಭಾಗವಹಿಸಿದ್ದ, ಈ ಮುಂಚೆ ಆ ಕೇಸ್ಗಳಲ್ಲಿದ್ದಂಥವರು ಇಲ್ಲಿ ನೀಟ್ ಕ್ವಶನ್ ಪೇಪರ್ ಲೀಕನ್ನು ವಿರೋಧಿಸಿ ಪ್ರತಿಭಟನೆಗೆ ಬಂದಿದ್ರಂತೆ. 2873 ಜನರ ಪೈಕಿ 1000ಕ್ಕೂ ಹೆಚ್ಚು ಜನರ ಮೇಲೆ ಗಂಭೀರ ಸ್ವರೂಪದ ಆರೋಪಗಳು, ಅಪರಾಧದಲ್ಲಿ ಭಾಗವಹಿಸಿದ ಆರೋಪಗಳಿದಾವಂತೆ. ಇದೆಲ್ಲ ಹೆಂಗೆ ಗೊತ್ತಾಯಿತು? AI ಬಂದಿದೆ. ನೀವು ಒಂದು ಕ್ಯಾಮರಾದ ಕಣ್ಣಿಗೆ ಸಿಕ್ಕು ಇದೇ ದೃಶ್ಯಗಳು ನೋಡಿ, ಅಲ್ಲೊಂದು ವ್ಯಾನ ನಿಲ್ಲಿಸ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲರ ಮುಖ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿರ್ತವೆ. ಫೇಸ್ ಐಡೆಂಟಿಫಿಕೇಷನ್ ಟೆಕ್ನಾಲಜಿ ಅಷ್ಟೇ ಇದು. ಅದನ್ನು AI ಕೊಟ್ಟರೆ ನಿಮ್ಮ ಜಾತಕನೇ ಬಂದುಬಿಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ, ಬಹುತೇಕ ವ್ಯಕ್ತಿಗಳಿಗೆ ಅವರದ್ದೇ ಆದ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಇರ್ತವೆ. ಸ್ಪೆಷಲಿ ಅಲ್ಲಿದ್ದವ್ರಿಗಂತೂ ಇರಲೇಬೇಕು. ಒಂದಲ್ಲ ಒಂದು ಕಡೆ ನಮ್ಮ ಫೋಟೋಗಳು ಇರ್ತವೆ, ಇಂಟರ್ನೆಟ್ನಲ್ಲಿ ಇರ್ತವೆ. ನಮ್ಮದು ಸೋಷಿಯಲ್ ಮೀಡಿಯಾ ಅಕೌಂಟ್ ಆಗಿರಬಹುದು, ಯಾರೋ ಏನೋ ದೊಡ್ಡ ಸಾಧನೆ ಮಾಡಿದಾಗ ಫೋಟೋ ಸಮೇತ ಸುದ್ದಿ ವರದಿ ಪ್ರಿಂಟ್ ಆಗಿರೋದಾಗಿರ್ಬೋದು, ಅಥವಾ ಇನ್ನೇನೋ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಎಲ್ಲೋ ಸುದ್ದಿ ಪ್ರಕಟ ಆಗಿ ಫೋಟೋ ಬಂದಿರಬಹುದು. ಫೇಸ್ ಐಡೆಂಟಿಫೈ ಮಾಡಿ ಇಂತಿಂಥ ಮಾಹಿತಿ ಇದೆ ನೋಡಿ ಇಂಟರ್ನೆಟ್ಟಲ್ಲಿ ಅಂತ ಕೊಟ್ಟುಬಿಡುತ್ತೆ AI. ಅದರ ಆಧಾರದ ಮೇಲೆ ಕಂಡು ಹಿಡಿದಿದ್ದು 2873 ಜನ. 92 ಜನ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದವರು ಪ್ರತಿಭಟನೆಗೆ ಬಂದಿದ್ದರಂತೆ. 61 ಜನ ಅತ್ಯಾಚಾರದ ಕೇಸ್ನಲ್ಲಿರುವವರು, 25 ಜನ ಲೈಂಗಿಕ ಕಿರುಕುಳದ ಕೇಸ್ನಲ್ಲಿರುವವರು, 229 ಜನ ಶಸ್ತ್ರಾಸ್ತ್ರ ಕಾಯ್ದೆಯ ಉಲ್ಲಂಘನೆ, ದುರುಪಯೋಗ ಅಲ್ಲ, 229 ಜನ ಅವರಿದ್ದರು. 67 ಜನ NDPSನಲ್ಲಿ ಅರೆಸ್ಟ್ ಆಗಿದ್ದವರು, ಮಾದಕ ವಸ್ತು ಕಳ್ಳ ಸಾಗಾಣೆ, ಮಾರಾಟ ಅದರಲ್ಲಿ ಭಾಗಿಯಾಗಿದ್ದವರು 67 ಜನ. 6 ಜನ ಪೋಕ್ಸೋ ಕೇಸಿನಲ್ಲಿ ಬಂಧಿತರಾಗಿ ಜೈಲಿಗೆ ಹೋಗಿದ್ದವರು. 419 ಜನ ಡಕಾಯತಿ ಕಳ್ಳತನದಂಥ ಆರೋಪಗಳಲ್ಲಿ ಭಾಗಿಯಾಗಿದ್ದವರು, ಡಕಾಯತಿ ಕಳ್ಳತನದಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದವರು 419 ಜನ. ಟೋಟಲ್ಲು 2873. ದಿಲ್ಲಿ ಪೊಲೀಸರು ಬಿಡುಗಡೆ ಮಾಡಿರುವ ಅಧಿಕೃತ ಮಾಹಿತಿ ಇದು. ಇನ್ನೊಂದು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇವ್ರನ್ನ ಹುಡುಕೊಂಡು ಈಗ ಬಿಹಾರದಲ್ಲಿ ಜೋರು ಗಲಾಟೆ ಆಗಿದೆ. ಬಿಹಾರದಲ್ಲಿ ಭಾರೀ ಗಲಾಟೆ ಆಗಿದೆ. 270 ಶಂಕಿತರ ಫೋಟೋಗಳನ್ನು ಪೊಲೀಸರು ರಿಲೀಸ್ ಮಾಡಿದ್ದಾರೆ. 270 ಇವು ಗಲಾಟೆಯ ಫೋಟೋಗಳೇ. ಇವರು ಯಾರು ಅಂತ ಹುಡುಕೋದಕ್ಕೆ ಸಹಾಯ ಮಾಡಿ. ಒಬ್ಬನ ಬಗ್ಗೆ ಮಾಹಿತಿ ಕೊಟ್ಟರೆ 10,000 ರೂಪಾಯಿ ಬಹುಮಾನ ಅಂತೆ. ಒಬ್ಬನ ಬಗ್ಗೆ ಮಾಹಿತಿ ಕೊಟ್ಟರೆ 10,000 ಬಹುಮಾನ. ಪಾಟ್ನಾ, ಕಟಿಹಾರ್ ಸೇರಿ ಬೇರೆ ಬೇರೆ ಕಡೆಗಳಲ್ಲಿ ಗಲಾಟೆಗಳಾಗಿದ್ದವು. ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದವರು, ಭದ್ರತಾ ಸಿಬ್ಬಂದಿಯ ಮೇಲೆ ಅಟ್ಯಾಕ್ ಮಾಡಿದವರು, ಕೆಲವು ಪತ್ರಕರ್ತರುಗಳ ಮೇಲೆ ಅಟ್ಯಾಕ್ ಮಾಡಿದರು. ಅವರ ಪೈಕಿ ಕೆಲವರನ್ನು ಹುಡುಕಿ ಪೊಲೀಸರು ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯ ಇದು. ದಿಲ್ಲಿದಂತಿದು.
ನೋಡ್ರಿ, ಪ್ರಜಾಪ್ರಭುತ್ವ ಇರುವ ದೇಶ ಇದು. ನಮ್ಮ ಸಂವಿಧಾನ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯಗಳ ಗ್ಯಾರಂಟಿ ಕೊಡುತ್ತೆ. ಅವುಗಳನ್ನು ಹೆಂಗೆ ಬಳಸ್ಕೋಬೇಕು ಅನ್ನುವುದರ ಅರಿವು ನಮಗಿರಬೇಕು. ಸಂವಿಧಾನ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ. ನಾನಲ್ಲಿ ನಿಂತ್ಕೊಂಡು ಭಾರತೀಯ ಸೇನೆಯ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀನಿ. ಭಾರತೀಯ ಸೇನೆಯ ಬಗ್ಗೆ ಅಲ್ಲಿ ಆಡಲಾದ ಮಾತುಗಳದೇ ಒಂದು ಸಪ್ರೇಟ್ ವಿಡಿಯೋ ನೋಡಿದೆ ನಾನು. ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ನಾನಲ್ಲಿ ನಿಂತ್ಕೊಂಡು ಏನು ಬೇಕಾದರೂ ಮಾತಾಡ್ಬಿಡ್ತೀನಿ. ಯಾವಾಗಲೂ ಹಕ್ಕುಗಳು ಬಾಧ್ಯತೆಗಳ ಜೊತೆಗೆ ಬರ್ತವೆ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಅಧ್ವಾನಗಳಾಗ್ಬಿಡ್ತವೆ. ಸ್ವಾತಂತ್ರ್ಯಕ್ಕೆ ಅದರ ಜೊತೆಗೆ ಬಾಲಂಗೋಚಿಯ ರೀತಿಯಲ್ಲಿ ಜವಾಬ್ದಾರಿ ಅನ್ನೋದು ಒಂದು ಬರುತ್ತೆ. ಸ್ವಾತಂತ್ರ್ಯ ಅಂದರೆ ಏನು ಬೇಕಾದರೂ ಮಾಡುವ ಸ್ವಾತಂತ್ರ್ಯ ಅಲ್ಲ, ಏನು ಬೇಕಾದರೂ ಮಾತನಾಡುವ ಸ್ವಾತಂತ್ರ್ಯ ಅಲ್ಲ. ಪ್ರತಿಭಟಿಸುವ ಹಕ್ಕು ಈ ದೇಶದಲ್ಲಿ ಕಟ್ಟ ಕಡೆಯ ನಾಗರಿಕನ ತನಕ ಪ್ರತಿಯೊಬ್ಬನಿಗೂ ಇದೆ. ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕಿಗೆ ಧಕ್ಕೆಯಾದರೂ ಕೂಡ ಅದರ ರಕ್ಷಣೆಗೆ ಏನೇನು ಮಾಡಬೇಕು ಅಂತ ನಮ್ಮ ಸಂವಿಧಾನ ತುಂಬ ಸ್ಪೆಸಿಫಿಕ್ ಆಗಿ ಹೇಳುತ್ತೆ. ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕಿಗೂ ಧಕ್ಕೆಯಾಗಬಾರದು. ಅದನ್ನೆಲ್ಲ ಕೊಟ್ಟಿರುವ ಸಂವಿಧಾನ ಕರ್ತವ್ಯಗಳನ್ನು ಒಂದಷ್ಟು ಹೇಳಿದೆಯಲ್ಲಪ್ಪ. ನಾವು ಕರ್ತವ್ಯಗಳನ್ನು ಮರೆತು ಬರೀ ಹಕ್ಕು 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 ಅಂತ ಹೋದಾಗ ಹಿಂಗಾಗ್ಬಿಡುತ್ತೆ. ಕಲ್ಲು ಸಿಕ್ಕರೆ ಕಲ್ಲೆಸಿ, ಪೆಪ್ಪರ್ ಸ್ಪ್ರೇ ಸಿಗುತ್ತೆ ರೀ, ಅಂಗಡಿಗಳಲ್ಲಿ ಸಿಗುತ್ತೆ. ತಗೊಂಬಂದ್ಬಿಟ್ಟಿದ್ದ ಒಬ್ಬ, ಸೀದಾ ಪೊಲೀಸರ ಮುಖಕ್ಕೆ ಹೊಡೆದ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿದ್ದ 7-8 ಪೊಲೀಸರಿಗೆ ತಡೆದುಕೊಳ್ಳಲಾಗದಷ್ಟು ಉರಿ ಆಗುತ್ತೆ ಅದು ಪೆಪ್ಪರ್ ಸ್ಪ್ರೇ. ಮುಗಿತಾ ಅಲ್ಲಿಗೆ? ಮುಗಿತಾ? ಪೆಪ್ಪರ್ ಸ್ಪ್ರೇ ಹೊಡೆದೋಗ್ಬಿಟ್ರೆ ಎಲ್ಲಿ ಹೋಗ್ತಾರೆ? ನೋಡಿ, ಇವರೆಲ್ಲ ಕ್ರಿಮಿನಲ್ ರೆಕಾರ್ಡ್ಸಿಗೆ ಬರ್ತಾರೆ. ನಾಳೆ ದಿವಸ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ತಾರೋ ಏನೋ, ಪಾಸ್ಪೋರ್ಟಿಗೆ ಅಪ್ಲೈ ಮಾಡ್ತಾರೋ ಏನೋ, ಇನ್ಯಾವುದೋ ಪ್ರೈವೇಟ್ ಜಾಬಿಗೆ ಹೋಗ್ತಾರಪ್ಪ, ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಕೊಂಬನ್ನಿ ಅಂತಾರೆ. ಶಾಂತ ಪ್ರತಿಭಟನೆ ಮಾಡಿದವ್ರಿಗೆ ಯಾರಿಗೂ ಈ ಸಮಸ್ಯೆ ಆಗಿಲ್ಲ. ಕೂತ್ಕೊಳ್ಳಿ, ಬೇಡಿಕೆಗಳನ್ನಿಡಿ, ಧಿಕ್ಕಾರ ಕೂಗಿ, ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಟಾಯ್ಲೆಟಲ್ಲಿ ಬಚ್ಚಿಟ್ಕೊಂಡಿದ್ದ ಅವನು. ರಕ್ತ ಬಿಸಿ ಇರುತ್ತೆ ನೋಡಿ. ಇವರುಗಳ ರಕ್ಷಣೆಗೆ ಕಪಿಲ್ ಸಿಬ್ಬಲ್ ಅವರು 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಅಂದರೆ ಲೀಗಲ್ ಏಡ್ ಕೊಡೋದಕ್ಕೆ. ಎಲ್ಲೆಲ್ಲಿ ಕೇಸ್ ಆಗಿದೆ, ಅವರು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಬೇಕು, FIR ಕ್ವಾಶಿಗೆ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೆ ಕಪಿಲ್ ಸಿಬ್ಬಲ್ ಅವರು 1 ಕೋಟಿ ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ ಮತ್ತು ಅನೇಕರನ್ನ ಅಪೀಲ್ ಮಾಡಿದ್ದಾರೆ. ಅವರು ದುಡ್ಡು ಬೇಕಾಗತ್ತೆ ಕೊಡಿ ಅಂತ. ಜೊತೆಗೆ ವಕೀಲರುಗಳಿಗೆ ಅಪೀಲ್ ಮಾಡಿದ್ದಾರೆ. ಒಂದು ವೆಬ್ಸೈಟ್ ಮಾಡ್ತೀವಿ, ನೀವು ಎಲ್ಲೆಲ್ಲಿದ್ದೀರಿ ಅನ್ನೋದರ ಮಾಹಿತಿ ನಮಗೆ ಕೊಡಿ, ನೀವು ಯಾರ ಪರವಾಗಿ ವಕಾಲತ್ ಹಾಕಬೇಕು ಅಂತ ನಿಮ್ಮ ಜೊತೆಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಅಂತೆಲ್ಲ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. कि किस जगह पे क्या हुआ है, किस छात्र को, किस प्रोटेस्टर के खिलाफ कार्रवाई हुई है, चाहे कि मुफस्सिल में हुई हो, वहां कौन वकील है जो हमारी मदद कर सकता है. ठीक है, फिर ये लोग वेबसाइट बनाएंगे, मैं नहीं करूंगा, ये लोग खुद वेबसाइट बनाएंगे. उस वेबसाइट पे जो वकील लोग मदद करना चाहते हैं वो अपना नाम देंगे, कहाँ वो रहते हैं, किस तरह से मदद करेंगे, प्रो बोनो मदद करेंगे या उनके पास कुछ थोड़ा बहुत देना पड़ेगा. तो इस संदर्भ में मैंने कहा है कि मैं अपनी ओर से 1 करोड़ रुपया दूंगा, अपनी ओर से 1 करोड़ रिपोर्ट दूंगा. और साथ में ये आग्रह करूंगा हिंदुस्तान के वकीलों को और बाकी लोगों को कि वो भी हमारा इस फंड में पैसा दें, ताकि हम हर जगह जहां भी कानून का दुरुपयोग होगा, जहां भी पीसफुल प्रोटेस्ट के खिलाफ गलत मुकदमे
करे जाएंगे तो हम उनके लिए खड़े, हमारे वकील उनके लिए खड़े होंगे सारे हिंदुस्तान। ಇನ್ನು ಪಂಜಾಬ್ನಲ್ಲಿ 4.5 ವರ್ಷದಲ್ಲಿ 6 ಕ್ವಶನ್ ಪೇಪರ್ಗಳು ಲೀಕ್ ಆಗಿದ್ದಾವಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರೆ ಅನ್ನೋದಾದರೆ ಪಂಜಾಬ್ನಲ್ಲೂ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲಿ, ಸಂಬಂಧಿಸಿದ ಸಚಿವರು ರಾಜೀನಾಮೆ ಕೊಡಲಿ ಅಂತ ಬಿ ಜೆ ಪಿಯವರ ಪ್ರತಿಭಟನೆ, ಕಾಂಗ್ರೆಸ್ನವರದ್ದು ಪ್ರತಿಭಟನೆ. ಕಾಂಗ್ರೆಸ್ ಅಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಅವ್ರದ್ದು ಪ್ರತಿಭಟನೆ. ಬಿ ಜೆ ಪಿ ಕಾಂಗ್ರೆಸ್ ಪ್ರಕಾರ 4.5 ವರ್ಷಗಳಲ್ಲಿ 6 ಕ್ವಶನ್ ಪೇಪರ್ ಲೀಕ್ಗಳ ಪಂಜಾಬ್ನಲ್ಲಾಗಿದ್ದಾವೆ. ಭಗವಂತ್ ಸಿಂಗ್ ಮಾನ್ ಮತ್ತು ಅರವಿಂದ್ ಕೇಜ್ರಿವಾಲ್ರ ಪ್ರಕಾರ ಒಂದೂ ಆಗಿಲ್ಲ. ದಿಲ್ಲಿ, ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಸರ್ಕಾರ ನಡೆಸಿದಷ್ಟು ಕಾಲ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ. ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರ ಸಕ್ಸಸ್ ಪಾರ್ಟಿಯೊಂದನ್ನು CJP ಅವ್ರು ಮಾಡಿದ್ರಲ್ಲ, ಒಂದು 200 ಜನರಿಗೆ ನಾವು ಪಾರ್ಟಿ ಕೊಡಬೇಕಾಗಿತ್ತು ಅಂತ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದ್ರು, ಡಾನ್ಸ್ ಮಾಡಿದ್ರು, ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳನ್ನು ಮಾಕ್ ಮಾಡಿದ್ರು. ಇದರ ಬಗ್ಗೆ ಬೇರೆ ಬೇರೆ ಚರ್ಚೆಗಳು ನಡೆದವು. ಅದರಲ್ಲಿ ಏನು ತಪ್ಪಿದೆ ಬಿಡಿ, ಪ್ರೊಟೆಸ್ಟ್ ಸಕ್ಸಸ್ ಆಯಿತು, ಪಾರ್ಟಿ ಮಾಡಿದ್ದಾರೆ ಅಂತ ಕೆಲವರು, ದಿಸ್ ಇಸ್ ನಾಟ್ ಅ ಗುಡ್ ಸೈನ್ ಅಂತ ಇನ್ನು ಕೆಲವರು. ರತ್ನಾ ಸಿಂಗ್ಗೆ ಪ್ರಶ್ನೆ ಕೇಳಲಾಯಿತು. CJPಯ ವಕ್ತಾರೆ ರತ್ನಾ ಸಿಂಗ್ಗೆ ಸ್ಪೆಸಿಫಿಕ್ ಆಗಿತ್ತು ಪ್ರಶ್ನೆ. ಆತ್ಮಹತ್ಯೆ ಮಾಡಿಕೊಂಡ ಮಕ್ಕಳಿಗೆ ಒಂದು ರೂಪಾಯಿನೂ ಇನ್ನೂ ತನಕ ಪರಿಹಾರ ಬಂದಿಲ್ಲ, ಆಗಲೇ ನೀವು ಕುಣಿದು ಕುಪ್ಪಳಿಸೋದು ಎಷ್ಟು ಸರಿ ಅಂತ. ಶಿ ಡಿಂಟ್ ಆನ್ಸರ್ ಫಾರ್ ದ್ಯಾಟ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.